ಮತ್ತೊಂದು ಕಡೆ ಇದೇ ರೀತಿಯಾಗಿ ಮುಂದುವರಿತಾ ಇದೆ. ಹೈಫಾ ತೈಲ ಸಂಸ್ಕರಣಾ ಘಟಕದ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಈಗ ಹೈಫಾ ತೈಲ ಸಂಸ್ಕರಣಾ ಘಟಕದ ಮೇಲೆ ಏರ್ ಸ್ಟ್ರೈಕ್ ಮಾಡಿರುವಂಥದ್ದು ಟ್ರಂಪ್ ವಾರ್ನ್ ಬೆನ್ನಲ್ಲೇ ಮತ್ತೆ ಕೇಳಿದೆ ಇರಾನ್. ಹೈಫಾ ಇಸ್ರೇಲ್ನಲ್ಲಿ ಪ್ರಮುಖ ತೈಲ ಸಂಸ್ಕರಣಾ ಘಟಕ ಇದು. ತೈಲ ಹಾಗೂ ರಾಸಾಯನಿಕ ಉತ್ಪಾದಿಸ್ತಾ ಇದ್ದಂತಹ ಘಟಕ. ಇದೀಗ ಇದೇ ಒಂದು ಪ್ರದೇಶವನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗ್ತಾ ಇದೆ. ಇಸ್ರೇಲ್ಗೆ ಮತ್ತೊಮ್ಮೆ ಶಾಕ್ ಇದು. ಹೈಫಾ ತೈಲ ಸಂಸ್ಕರಣಾ ಘಟಕದ ಮೇಲೆ ಏರ್ ಸ್ಟ್ರೈಕ್ ಮಾಡಲಾಗಿದೆ. ಟ್ರಂಪ್ ವಾರ್ನಿಂಗ್ ಬೆನ್ನಲ್ಲೇ ಮತ್ತೆ ಇರಾನ್ ಕೇಳಿದೆ. ಹೈಫಾ ಇಸ್ರೇಲ್ನಲ್ಲಿ ಪ್ರಮುಖ ತೈಲ ಸಂಸ್ಕರಣಾ ಘಟಕ ಇದು. 90% ಇಲ್ಲಿ ತೈಲ ಹಾಗೂ ರಾಸಾಯನಿಕ ಉತ್ಪಾದನೆ ಆಗ್ತಾ ಇತ್ತು ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಆದರೆ ಇದೇ ಒಂದು ಜಾಗವನ್ನ, ಇದೇ ಒಂದು ಘಟಕಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮಾಡ್ತಾ ಇದೆ. ತೈಲ ಹಾಗೂ ರಾಸಾಯನಿಕ ಉತ್ಪಾದನೆ ಆಗ್ತಾ ಇದ್ದಂಥ ಘಟಕ ಇದು. ಹೈಫೈ ಇಸ್ರೇಲ್ನಲ್ಲಿ ಪ್ರಮುಖ ತೈಲ ಸಂಸ್ಕರಣಾ ಘಟಕ ಆಗಿತ್ತು. 90% ಇಲ್ಲಿಂದನೇ ಉತ್ಪಾದನೆ ಆಗ್ತಾ ಇತ್ತು. ಹಾಗೆಯೇ ಬೇರೆ ಬೇರೆ ದೇಶಗಳಿಗೂ ಕೂಡ ರಫ್ತಾಗ್ತಾ ಇತ್ತು. ಆದರೆ ಈಗ ಇದೇ ಒಂದು ಜಾಗವನ್ನ, ಇದೇ ಒಂದು ಪ್ರದೇಶವನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಅಟ್ಯಾಕ್ ಮಾಡಲಾಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಮತ್ತೆ ಇರಾನ್ ಕೂಡ ಕೇಳಿ ಕೆಂಡಾಡ್ತಾ ಇದೆ. ಒಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹಲವು ಬಾರಿ ಪೋಸ್ಟ್ ಮಾಡೋ ಮೂಲಕ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದು ಏನೇ ಎಚ್ಚರಿಕೆ ಕೊಟ್ಟರು ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ, ಇವರು ಕೂಡ ಎಚ್ಚರಿಕೆಯನ್ನ ಕೊಡ್ತಾನೆ ಇದ್ದಾರೆ. ಇಸ್ರೇಲ್ ಇರಾನ್ ಯುದ್ಧದಿಂದ ಭಾರತಕ್ಕೆ ಮತ್ತಷ್ಟು ಸಂಕಷ್ಟ. ಕತಾರ್ ಬಳಿಕ ಹೈಫಾದಲ್ಲೂ ಭಾರತಕ್ಕೆ ಬಿಗ್ ಶಾಕ್ ಇದು. ಹೈಫಾಗೆ ಡ್ಯಾಮೇಜ್ ಆಗುವುದು, ಭಾರತಕ್ಕೆ ಆತಂಕ ಶುರುವಾಗ್ತಾ ಇದೆ. ಈಗ ಭಾರತ ಇಸ್ರೇಲ್ ವ್ಯಾಪದಲ್ಲಿ ಹೈಫೈ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದೀಗ ಹೈಫೈ ಬಂದರು ಮೇಲೆ ದಾಳಿ ಮಾಡಿರುವಂತಹ ಇರಾನ್, ಹಾಗಾಗಿ ನಮ್ಮ ಭಾರತಕ್ಕೂ ಕೂಡ ಆಲ್ಮೋಸ್ಟ್ ಎಫೆಕ್ಟ್ ಆಗುತ್ತೆ. ತೈಲಕ್ಕಾಗಿ ಕತಾರ್ ಮೇಲೆ ಅವಲಂಬನೆಯಾಗಿದ್ದಂಥ ಭಾರತ ನಿನ್ನೆ ಅಷ್ಟೇ ಕತಾರ್ ಮೇಲೆಯೂ ಕೂಡ ಇಸ್ರೇಲ್ ದಾಳಿ ಮಾಡಿತ್ತು. ಇದೀಗ ಆಲ್ಮೋಸ್ಟ್ ನಮ್ಮ ಭಾರತಕ್ಕೆ ಎಫೆಕ್ಟ್ ಆಗುವಂಥ ಸಾಧ್ಯತೆಯಲ್ಲಿ ಎಲ್ಲವೂ ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ಭಾರತ ಹಾಗೂ ಇಸ್ರೇಲ್ ವ್ಯಾಪ್ಯದಲ್ಲಿ ಹೈಫಾ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದೀಗ ಹೈಫಾ ಬಂದ್ರ ಮೇಲೆ ಏನು ದಾಳಿ ಮಾಡಿದ್ದಾರಲ್ಲ, ಈ ಒಂದು ದಾಳಿಯಿಂದ ಆಲ್ಮೋಸ್ಟ್ ಅಲ್ಲೂ ಕೂಡ ಎಲ್ಲವೂ ಸ್ಥಗಿತ ಆಗ್ಬೋದು. ಈ ಒಂದು ಯುದ್ಧದಿಂದ ಆಗ್ತಾ ಇರುವಂಥ ಎಫೆಕ್ಟು ಒಂದೊಂದಲ್ಲ, ಈಗಲೂ ಕೂಡ ಆಗ್ತಾ ಇರುವಂಥ ಎಫೆಕ್ಟ್ಗಳು ಅಥವಾ ಆಗ್ತಾ ಇರುವಂಥ ಒಂದು ಗ್ಯಾಸ್ ಅಭಾವ ಹೀಗೆ ಮುಂದುವರಿಯುತ್ತೆ ಹೊರತಾಗಿ ಕಡಿಮೆ ಆಗುವಂಥ ಲಕ್ಷಣ ಕಾಣಿಸ್ತಾ ಇಲ್ಲ. ಈ ರೀತಿಯಾಗಿ ಹೈಫೈ ಬಂದರ ಮೇಲೆ ದಾಳಿ ಮಾಡಿದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ ಭಾರತಕ್ಕೆ ಇದೇ ರೀತಿಯಾದಂಥ ಎಫೆಕ್ಟ್ ಆಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ.